ರೆಡಿ ಮಾಡಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಇದು ಬೇರೆಯವ್ರದ್ದು, ಈ ಹಿಂದೆ ಇದೇ ಸೇಮ್ ಡಿಸೈನ್ನೇ ನಿಮಗೆ ತೋರಿಸಿದ್ದೆ. ಅದು ನಮ್ಮ ಅಕ್ಕದು. ಇದು ಇಲ್ಲಿ ನಮ್ಮ ಊರಲ್ಲೇ ಮನೆ ಹತ್ರನೇ ಇದ್ದಾರೆ, ಅವ್ರದ್ದು ಇದು ಡಿಸೈನ್ನ ಹಾಕ್ತಾಯಿದ್ದಿದ್ದು. ಇಲ್ಲಿ ಬಂದ್ಬಿಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಬ್ಯಾಕ್ ಡಿಸೈನ್ಗೆ ಅಂತ ಹೇಳ್ಬಿಟ್ಟು, ಬೀಡ್ಸ್ನ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೂ ಇವಾಗ ಎಲ್ಲನೂ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ಅಲ್ಲಿ ಇದು ಎಲ್ಲರಿಗೂ ಅಷ್ಟೇ ಸ್ವಲ್ಪ ಇಲ್ಲಿ ಹಿಡ್ಕೊಂಡಂಗೆ ಅನಿಸುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಪೀಸ್ ಕೊಟ್ಟು ಅದಕ್ಕೇ ಡಿಸೈನ್ ಥರ ಬೀಡ್ಸ್ನ ಸ್ಟಿಚ್ ಮಾಡಿದೆ. ಇಲ್ಲಿ ಹ್ಯಾಂಡೂ ಅಷ್ಟೇ ಓಪನ್ ಕೊಟ್ಟು ಆ ಥರ ಮಾಡಿದ್ದೀನಿ. ಎರಡು ಸ್ಲೀವ್ಸೂ ಹಾಗೆ, ಅಂದರೆ ಅವರು ಶಾರ್ಟ್ ಸ್ಲೀವ್ಸೇ ಹಾಕ್ಕೊಳ್ಳೋದು ಜಾಸ್ತಿನೇ, ಅದಕ್ಕೆ ಈ ಥರ ಚೆನ್ನಾಗಿದೆಯಲ್ಲ, ಟ್ರೆಂಡಿಂಗು ಇವಾಗ ಈ ಥರ ಡಿಸೈನ್ ಎಲ್ಲನೂ. ಅದೇ ಇರಲಿ ಅಂತೇಳ್ಬಿಟ್ಟು ಅದು ಒಂದು ಡಿಸೈನ್ನ ಮಾಡಿದ್ದೀನಿ. ಇವರು ಇನ್ನೂ 3-4 ಬ್ಲೌಸ್ ಇದೆ, ಅವೆಲ್ಲನೂ ಯಾವ ಥರ ಡಿಸೈನ್ ಮಾಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ. ರೆಡಿ ಮಾಡಿದ್ದು ಹಾಗೆ ವಿಡಿಯೋ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 11 o'clock ಆ ಥರ ಆಗ್ತಾಯಿದೆ, 10:50 ಆ ಥರ ಆಗ್ತಾಯಿದೆ. ಆವಾಗಿನ ಅದೇ ಊಟ ಎಲ್ಲ ಆಯಿತು, ರೈಸು ಆ ಥರ ಎಲ್ಲ ಮಾಡಿದ್ದೆ, ಪೂಜೆ ಎಲ್ಲ ಮಾಡಿ ಇದೆಲ್ಲ ಆಯ್ತಲ್ವ. ಮತ್ತು ಇದ್ರ ಹತ್ರ ನೋಡ್ಕೊಂತ ಹಾಗೆ ಕೆಲವೊಂದು ಬ್ಲೌಸಸ್ ಎಲ್ಲನೂ ಇದ್ವು ರೆಡಿ ಮಾಡೋವು, ಅವುಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇದು ಬೀಡ್ಸ್ನ ಹೊಲ್ದೆ, ಇದು ಬಂದ್ಬಿಟ್ಟು ಇದು ಇನ್ನೂ ಬೇರೆದನ್ನೆಲ್ಲೂ ರೆಡಿ ಮಾಡಿದೆ. ಇನ್ನೇನು ಮಲ್ಕೊಳ್ಳೋಣ ಹೋಗಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಬಿಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಮಿಷನ್ ಸೌಂಡಲ್ಲಿ ಯಾವ ಥರ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ನೋಡಿ ಬ್ಲೌಸು ಬಂದ್ಬಿಟ್ಟು ಈ ಥರ ಬಂದಿದೆ. ಇನ್ನೇನು ಹೋಗಿ ಮಲ್ಕೊಳ್ಳೋಣ ಅಂತ, ಇನ್ನೇನು 11 o'clock ಆ ಥರ ಆಗ್ತಾಯಿದೆ. ಈ ನಡುವೆ ಎಲ್ಲನೂ ಅದೇ ಹಾಗೆ ನಿದ್ದೆ ಕೆಡೋದೇ ಸರೋಯ್ತು ಪ್ಲೀಸ್, ನಿದ್ದೆ ಕೆಡೋದು. ಇನ್ನು ಬೆಳಗ್ಗೆನೇ 6ಗೆ ನಾನು ಹೇಳೋದು, 6 ಆಗುತ್ತೆ. ಅವಾಗ ಎದ್ದು ಇನ್ನೂ ವಾಶ್ ಮಾಡೋದು ಅದು ಇದು, ಮತ್ತೆ ಇಲ್ಲಿ ಬರೋದು ಇದೇ ಆಗೋಯ್ತು. ಮಲ್ಕೋಬೇಕು ಹೋಗಿ ಬನ್ನಿ. ಈ ಥರ ಎಲ್ಲ ಆಗ್ತಾಯಿದೆ. ಸರಿ, ಎಲ್ಲರಿಗೂ ಗುಡ್ ನೈಟ್. ನೋಡಿ, ಒಂದು ಸ್ಲೀವ್ ಆಲ್ಮೋಸ್ಟ್ ಒಂದು ಸ್ಲೀವು ರೆಡಿ ಆದಂಗೆ ನೋಡಿ. ಇನ್ನು ಇದು ಗ್ಯಾಪ್ ಇದೆಯಲ್ಲ, ಇವು ಆದರೆ ಇನ್ನು ಆದಂಗೆ ಎಲ್ಲನೂ. ಇನ್ನು ನೋಡಿ ಇಲ್ಲಿ 4 minutes ಅಂತ ತೋರಿಸ್ತಾ ಇದೆಯಲ್ಲ, ಇವು 4 minutes ಆದರೆ ಒಂದು ಕಡೆ ಸ್ಲೀವ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಗೆರೆ ಇತ್ತಲ್ವ, ಗೆರೆ ಥರ ಡೈಲಿ ನೋಡಿ, ಇದು ಗೆರೆ ಬಂದಿದೆಯಲ್ಲ, ಅದು ಸ್ಲೀವ್ಗೆ ನಾನು ಸ್ಕಿಪ್ ಮಾಡಿದ್ದೀನಿ ಗೆರೆನ. ಯಾಕಂದರೆ ಈ ಥರ ಕಟ್ ವರ್ಕ್ ಕೊಡೋಣ ಅಂತ ಹೇಳ್ಬಿಟ್ಟು, ಈ ಥರ ಕಟ್ ವರ್ಕ್ ಕೊಡೋಣ ಬ್ಲೌಸ್ಗೆ ಅಂತ, ಸ್ಲೀವ್ಗೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಅದನ್ನು. ಮತ್ತು ಸ್ಟಿಚ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹಾಗೆ ನೋಡಿ. ನೋಡಿ, ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬಂದಿದೆ ನೋಡಿ, ಹ್ಯಾಂಡ್ಗೆ ಕಟ್ ವರ್ಕ್ ಎಲ್ಲನೂ ಆ ಥರ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನು. ಬ್ಯಾಕ್ ಡಿಸೈನ್ನ ಅಲ್ಲಲ್ಲಿ ಫ್ಲವರ್ಸ್ಗೆ ಸ್ಟೋನ್ಸನ್ನು ಇಟ್ಟಿದ್ದೀನಿ, ಸ್ಲೀವ್ಸ್ಗೂ ಅಷ್ಟೇ ಸ್ಟೋನ್ಸ್ ಇಟ್ಟಿದ್ದೀನಿ. ಇನ್ನು ಅದೆಲ್ಲ ಆಗಿದಾದಮೇಲೆ ಇದು ನೆಕ್ಸ್ಟ್ ಡೇ. ಅವತ್ತು ಬಂದ್ಬಿಟ್ಟು ಮಕ್ಕಳಿಗೆ ಅಂತೇಳ್ಬಿಟ್ಟು ಪಲಾವ್ ಮಾಡಿದ್ದೆ, ಹಾಗೆ ನಾನು ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲಿಗೇನೆ ಸ್ವಲ್ಪ ಹಾಕ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ಅಷ್ಟರಲ್ಲಿ ಇನ್ನೊಂದು ಡಿಸೈನ್ನ ಸೆಟ್ ಮಾಡಿಬಿಡೋಣ, ಮತ್ತು ಬೇಕಾದರೆ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಫ್ರೇಮ್ನ ಸೆಟ್ ಮಾಡ್ತಾಯಿದ್ದೀನಿ. ಕ್ಲಾತ್ ಎಲ್ಲ ಹಾಕಿ, ಬ್ಲೌಸ್ ಪೀಸ್ ಎಲ್ಲನೂ ಹಾಕಿ ಸೆಟ್ ಮಾಡ್ತಾಯಿದ್ದೀನಿ. ಇದು ಟೈಟಾಗಿ ಎಳೆದು ಹಾಕಬೇಕಲ್ವ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚೆನ್ನಾಗಿ ಟೈಟಾಗಿ ಕ್ರಾಸ್ ಇಲ್ದಿರ ಹಾಕಬೇಕಾಗತ್ತೆ. ಮತ್ತು ತೆಗಿಯೋದು ಅಷ್ಟೇ ಫ್ರೆಂಡ್ಸ್, ತುಂಬಾ ಇದು ಅಂದರೆ ಇಲ್ಲಾಂದರೆ ಬಟ್ಟೆ ಟೈಟ್ ಆಗೋದಿಲ್ವಲ್ಲ, ಅದಕ್ಕೋಸ್ಕರನೇ ಅವರು ಹಾಗೆ ಕೊಟ್ಟಿರ್ತಾರೆ. ನಮಗೆ ಯಾವ ಥರ ಆಗುತ್ತೋ ಆ ಥರನೇ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಶಕ್ತಿನ ಉಪಯೋಗಿಸ್ಬೇಕಾಗತ್ತೆ ಈ ಫ್ರೇಮ್ ಸೆಟ್ ಮಾಡೋದ್ರಲ್ಲಿ.
ಇದು ಈ ಥರ ಇರುತ್ತೆ ನನ್ನ ಲೈಫ್ ರೊಟೀನು. ನಿಮಗೆ ಯಾವ ಥರ ಎಲ್ಲ ನನ್ನ ಡಿಸೈನ್ಸ್, ಬ್ಲೌಸ್ ಡಿಸೈನ್ಸ್ ಎಲ್ಲನೂ ನಿಮಗೆ ಯಾವ ಥರ ಇಷ್ಟ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇವಾಗ ಪ್ಯಾಚ್ ವರ್ಕೂ ಸ್ಟಿಚ್ ಮಾಡ್ತೀನಿ, ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡ್ತೀನಿ, ಹಾಗೆ ಸ್ಯಾರಿ ಕುಚ್ಚು, ಪಾಲು ಮತ್ತು ಪ್ಲೇಟಿಂಗ್ಸು ಈ ಥರ ಎಲ್ಲ ಟೈಪಲ್ಲೂ ಮಾಡ್ತೀನಿ. ಏನೇ ಆಗ್ಲೂ ಸ್ಯಾರಿ ಕುಚ್ಚೂ ಹಾಕ್ತೀನಿ. ಸ್ಟಾರ್ಟಿಂಗ್ ಪ್ರೈಸೂ ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ಹಾಕಿ ಕೊಡ್ತೀನಿ. ಯಾರಿಗಾದ್ರೂ ಬೇಕಿದ್ದರೆ ಬರ್ಬೋದು. ಅಂದರೆ ಕೆಲವೊಬ್ಬರಿಗೆಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಅದರ ನೆಕ್ಸ್ಟ್ ಡೇ ಆಗಿರುತ್ತೆ. ನೆಕ್ಸ್ಟ್ ಡೇನ ಅವತ್ತೇ ನಮ್ಮ ಫ್ರೆಂಡ್ಸು ಸ್ವಲ್ಪ ತುಂಬಾ ದಿನ ಆಗೋಯಿತು, ಅವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನನ್ನ ಮಗನೂ ಇದ್ದ, ದೊಡ್ಡ ಮಗ. ನನ್ನ ಮಗನಿಗೂ ಒಂದು, ನನಗೊಂದು ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ರೆಸಿಪಿ ಎಲ್ಲನೂ ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಬೇಕಿದ್ದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ನೋಡಿ, ರೊಟ್ಟಿ ಮಾಡೋಕ್ಕಂತ ಹೇಳಿ ಹೋಗಿದ್ದಲ್ವ, ರೊಟ್ಟಿ ಮಾಡಿಕೊಂಡು ಬಂದೆ ಇಲ್ಲಿಗೇನೆ. ಯಾಕಂದರೆ ಇಲ್ಲಿ ವರ್ಕು ಆಗ್ತಾ ಇದೆಯಲ್ಲ, ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಬಟ್ಟೆ ಸ್ಟಿಚ್ ಮಾಡೋದು ಇದೆ, 2 ಬ್ಲೌಸು. ಇನ್ನೇನು 4:30 ನೋಡಿ, ಇದು ಮತ್ತು ಇನ್ನೊಂದು 4:30ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನೇನು ಆಗೋಯ್ತು ಆಗಲೇ. ಅದಕ್ಕೆ ಸ್ಟಿಚ್ ಮಾಡೋಣ ಅಂತೇಳಿ ಹಾಗೆ ಬಂದಿದ್ದೀನಿ. ರೊಟ್ಟಿನೂ ತೊಗೊಂಬಂದಿದ್ದೀನಿ ನೋಡಿ. ರೊಟ್ಟಿ ಒಂದು ಲೋಟ ಹಾಗೆ ತೊಗೊಂಬಂದು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ವರ್ಕೂ ಆಗ್ತಾಯಿದೆ. ನೆನ್ನೆ ಆಗಿದ್ದದ್ದು ವರ್ಕು ನೋಡಿ, ಇದು ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ತೋರಿಸ್ತೀನಿ ಯಾವ ಥರ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಇದು ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸು ಈಗ ಸ್ಟಿಚ್ ಮಾಡಬೇಕು. ಬರ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಬರ್ತಾರೆಲ್ಲೋ ಗೊತ್ತಿಲ್ಲ. ಅವರು ಬೇರೆ ಕೊಟ್ಟಿದ್ದಾರೆ, ನಾಳೆ ಸೋಮವಾರ ಕೊಡಬೇಕು ಅಂತ. ಅವಾಗ ಏನಾದರೂ ಬರ್ತಾರೆ ಏನು ಅಂತ ನೋಡಬೇಕು. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಇನ್ನೇನು 4 ಗಂಟೆ ಆಗೋಯ್ತು ಫ್ರೆಂಡ್ಸ್. ಅಷ್ಟರಲ್ಲಿ ಇದನ್ನು ಒದಿಬೇಕು. ನೋಡೋಣ ಈ ಥರ ಎಲ್ಲ ಆಗುತ್ತೆ ಏನೋ ಹೇಗೆ ಅಂತ. ಇನ್ನು ಇದು ಬಂದ್ಬಿಟ್ಟು ಅದಾದ ನೆಕ್ಸ್ಟ್ ಡೇ ಸಂಡೇ ಆಗಿರುತ್ತೆ. ಒಂದು ಮೇಕಪ್ ಬಂದಿತ್ತು, ಅವರು ಮನೆ ಹತ್ರನೇ ಬಂದು ಮಾಡಿಸ್ಕೊಂಡು ಹೋಗಿರೋಂಥದ್ದು. ಇದು ಬಂದ್ಬಿಟ್ಟು ಜಡೆ ಹಾಕಬೇಕು ಅಂತ ಹೇಳಿ ಅವರು ಮೊದಲೇ ಹೇಳಿದರು. ಸರಿ ಅಂತ ನಾನು ರೆಡಿ ಮಾಡಿಕೊಂಡೆ. ಮತ್ತೆ ಬಂದ್ಬಿಟ್ಟು ಅವರು ಜಡೆ ಏನು ಬೇಡ, ಎಕ್ಸ್ಟೆನ್ಷನ್ನೇ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ಈ ಥರ ರೆಡಿ ಮಾಡಿಕೊಂಡ್ರು. ಟೈಮನ್ನು ಕೊಟ್ಟಿದ್ದರು ನೀಟಾಗಿ. ಅಷ್ಟು ಇರೋದ್ರಲ್ಲೇ ಆ ಥರ ಮಾಡಿ ಕೊಟ್ಟಿದ್ದೀನಿ. ಅಂದರೆ ಅವರು ಕೊಡೋ ಪ್ರೈಸ್ಗೆ ನಾನು ಮಾಡಿ ಕೊಟ್ಟಿರೋಂಥದ್ದು. ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೋಡಿ, ನನ್ನ ಮಗನ ಸಂಪಾದನೆ, ಅದು 2 ದಿನದ ಸಂಪಾದನೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ ನೋಡಿ. ಎಷ್ಟೊಂದು ಖುಷಿ ಪಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಅಷ್ಟು ಸಂಪಾದನೆ ಮಾಡಿಬಿಟ್ಟಿದ್ದೀನಿ ಅಂತ. ಅದೇನೋ ಅವನೇನು ಖರ್ಚು ಮಾಡ್ಕೊಳ್ಳಲ್ಲ, ನನಗೇನೆ ಕೊಡ್ತಾನೆ. ಅಂದರೆ ನಾನು ಏನು ಬೇಕೋ ಅದು ತಕ್ಕೊಡ್ತೀನಿ. ಇನ್ನು ನಾನು ಕಷ್ಟಪಡೋದೆಲ್ಲ ಇನ್ನು ಅವ್ರಿಗೋಸ್ಕರನೇ ಅಲ್ವಾ. ಅದಕ್ಕೋಸ್ಕರ ನಾನು ಕಷ್ಟ ನೋಡ್ದಿರ ಅವನು ಹೋಗಿರೋಂಥದ್ದು. ಆದರೆ ಅದೇನು ಖರ್ಚು ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಅಂದರೆ ಅಂದರೆ ಏನಕ್ಕೋ ಕೆಲಸಕ್ಕೆ ಹೋದ, ನಾನು ಹೋಗು ಅಂತಲೂ ಹೇಳಲಿಲ್ಲ, ಹಾಗೆ ಬೇಡ ಅಂತಲೂ ಹೇಳಲಿಲ್ಲ. ಯಾಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಕೆಲಸ ಏನು ಮಾಡೋಕ್ಕೆ ಆಗುತ್ತೋ ಮಾಡೋಕ್ಕೆ ಬಿಡಬೇಕು. ನಾವು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಹಾಗೆ ಹೀಗೆ ಅಂತ ಹೇಳಿದರೆ ಅವ್ರಿಗೆ ಮತ್ತೆ ಮೈಗಳ್ಳ ಆಗ್ಬಿಡ್ತಾರೆ. ಮತ್ತು ನಾವು ಬಗ್ಸೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಏನಾದರೂ ಮಾಡ್ಕೊಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಅದೇ ನನ್ನ ಮಗನ 2 ದಿನದ ಸಂಪಾದನೆ. ಮೊದಲು ಅಷ್ಟೇ ಹೂವು ಕಿಲೋಕ್ಕೆಲ್ಲನೂ ಹೋಗಿ ಕೂಡಿಟ್ಕೊಂಡಿದ್ದು 600ಅಲ್ಲಿ ನನಗೆ ಒಂದು ಮೂಗ್ನತ್ತು ತಗೊಟ್ಟಿದ್ದೆ ನನ್ನ ಬರ್ತ್ಡೇ ಟೈಮಲ್ಲಿ. ಇವಾಗನೂ ಅದು ತಗೊಂಡಿದ್ದಾನೆ, ಹಾಗೆ ಇಟ್ಕೊಂಡಿದ್ದಾನೆ, ಖರ್ಚೇನು ಮಾಡ್ಕೊಂಡಿಲ್ಲ. ಇದು ಬಂದ್ಬಿಟ್ಟು ಶರ್ಟ್ಗೆ ಡ್ಯಾಮೇಜ್ ಆಗಿದ್ದರೆ ಇವರು ಹೂವು ಹಾಕ್ಸ್ಕೊಂಡ್ರು, ಬೇರೆಯವರು ಕೊಟ್ಟರು. ಇನ್ನು ಅದಕ್ಕೆ ಗಂಡಸರದಲ್ವ, ಏನು ಹಾಕೋದು ಏನಾಗೋದು ಅಂತ ಹೇಳ್ಬಿಟ್ಟು ಸರಿ ಈ ಥರ ಫೆದರ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಅವರೂ ತುಂಬಾ ಖುಷಿ ಕೊಟ್ಕೊಂಡು ಹೋದರು, ತೊಗೊಂಡು ಅದನ್ನು ನೋಡಿಕೊಂಡು.